ಅವ್ರು ಏನು ಹೇಳ್ತಿದ್ದಾರೆ, ಅರ್ಜಿಯನ್ನು ಸಲ್ಲಿಸ್ತೇವೆ, ಅದು ಆಯ್ಕೆ ಆಗಲಿಲ್ಲ ಅಂತ ಹೇಳಿದರೆ ಅರ್ಜಿಗೆ ಸಲ್ಲಿಸಿರುವಂತಹ ಶ್ರಮ ಅದು ಮತ್ತೆ ಮತ್ತೆ ಅವರು ಶ್ರಮ ಎಲ್ಲ ವ್ಯರ್ಥ ಆಗುತ್ತೆ ಅನ್ನುವಂಥದ್ದು ಒಂದನೇ ಅಂಶ. ಎರಡನೇದು, ಹೆಚ್ಚಿಗೆ ದಾಖಲಾತಿ ಈ ವರ್ಷ ಸಲ್ಲಿಸಿದ್ರೆ ಅದನ್ನ ಮುಂದಿನ ವರ್ಷಕ್ಕೂ ಕೂಡ ಅದೇ ದಾಖಲಾತಿಗಳನ್ನ ಮುಂದುವರಿಸಬಹುದು. ಸೊ ಅವರು ಬರೀ ಅಪ್ಲಿಕೇಶನ್ ಹಾಕಿ ಬಾಕಿ ಡಾಕ್ಯುಮೆಂಟೇಶನ್ ಎಲ್ಲ ಹೋದ ವರ್ಷത്തെ ಪರಿಗಣಿಸುವ ಹಾಗೆ ಒಂದು ಬದಲಾವಣೆ ಮಾಡಿದ್ದೇವೆ. ಸೊ ಇದರಿಂದ ವರ್ಷ ವರ್ಷ ಅವರು ಅರ್ಜಿ ಸಲ್ಲಿಸಲಿಕ್ಕೆ ಅಲೆದಾಡುವಂತ ಪರಿಸ್ಥಿತಿಗೆ ಒಂದು ಪರಿಹಾರವನ್ನ ಕೊಡೋ ಪಕ್ಷದಿಂದ ಡಾಕ್ಯುಮೆಂಟೇಶನ್ ಹಿಂದಿನ ವರ್ಷದ್ದೇ ಪರಿಗಣಿಸುವ ಒಂದು ಸೌಲಭ್ಯವನ್ನ ಅರ್ಜಿದಾರರಿಗೆ ಕೊಟ್ಟಿದ್ದೇವೆ. ಒಂದು ನಿಮಿಷ ಇಲ್ಲಿ ಸುವರ್ಣ ಅವರು ಸ್ವಲ್ಪ ತಾಳ್ಮೆ, ಇಷ್ಟು ಅವಸರ ಬೇಡ. ಎರಡನೇದು, ಗುರಿ ಹೆಚ್ಚು ಮಾಡಬೇಕು ಅಂತ ಮಾನ್ಯ ಶಾಸಕರು ಹೇಳುವಂತಹದ್ದು. ಅದರ ಹಿನ್ನೆಲೆಯಲ್ಲೂ ಕೂಡ ಮಾನ್ಯ ಸಭಾಧ್ಯಕ್ಷರೇ, ಎಲ್ಲಾ ಯೋಜನೆಗಳಲ್ಲೂ ಕೂಡ ನಾವು ಗುರಿಯನ್ನ ಹೆಚ್ಚಳನೂ ಕೂಡ ಮಾಡಿದ್ದೇವೆ. ಒಟ್ಟಾರೆ ನೋಡಿದ್ರೆ ಹೋದ ವರ್ಷ ಸುಮಾರು 149 ಕೋಟಿ ಈ ವಾಲ್ಮೀಕಿ ನಿಗಮಕ್ಕೆ ಅನುದಾನ ಕೊಟ್ಟಿದ್ವಿ. ಈ ವರ್ಷ ಬರುವ ವರ್ಷ 167 ಕೋಟಿಗೆ ಅನುದಾನವನ್ನ ಹೆಚ್ಚಳ ಮಾಡಿದ್ದೇವೆ ಸಭಾಧ್ಯಕ್ಷರೇ. ಹಿಂದಿನ ವರ್ಷಗಳಿಗೆ ಹೋಲಿಕೆ ಮಾಡಿದ್ರೂ ಕೂಡ ನಾವು ವರ್ಷ ಅದರನ್ನ ಹೆಚ್ಚಳ ಮಾಡ್ತಾನೆ ಇದ್ದೇವೆ. ಖಂಡಿತವಾಗಿ ಇನ್ನೂ ಹೆಚ್ಚಳ ಮಾಡಲಿಕ್ಕೆ ಸರ್ಕಾರ ಖಂಡಿತವಾಗಿ ಅದನ್ನ ಪರಿಗಣಿಸ್ತೇವೆ. ದಯಮಾಡಿ